ನಮಸ್ಕಾರ ಎಲ್ಲರಿಗೂ. ಇವತ್ತು ಭಾಳ ಮಸ್ತಾಗಿರುವಂತಹ ಮೈಸೂರು ಬಜ್ಜಿ ರೆಸಿಪಿಗಳನ್ನ ನಾವು ನಿಮ್ಗೆ ಮಾಡಿ ತೋರ್ಸಾಕತ್ತೇವ್ರಿ. ಈ ಒಂದು ಬಜ್ಜಿ ನಮ್ಮ ಕಡೆ ಎಲ್ಲ ಸಣ್ಣ ಸಣ್ಣ ಹೋಟೆಲ್ದಾಗ ಭಾಳ ಫೇಮಸ್ ರೀ. ಯಾಕಂತಂದ್ರೆ ಅದ್ರ ಜೊತೆ ಒಂದೀಟ್ ಚಟ್ನಿ ಹಚ್ಕೊಂಡು ತಿಂತಾ ಇದ್ರೆ ಭಾಳ ಮಸ್ತ್ ಟೇಸ್ಟ್ ಬರ್ತೈತೆ ರೀ. ಇದನ್ನು ನಾವು ನಿಮ್ಗೆ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀವಿ ವಿತ್ ಟಿಪ್ಸ್. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಏನು ಮಾಡಿರಿ, ಒಂದು ಮಿಕ್ಸಿಂಗ್ ಬೌಲ್ದಾಗ ನಾವಿಲ್ಲಿ 1.5 ಕಪ್ಪಷ್ಟು ಮೈದಾ, 1.5 ಕಪ್ಪಷ್ಟು ಮೈದಾ ಹಿಟ್ಟು, ಹಂಗೆ ಅದಕ್ಕೆ 1 ಟೀ ಸ್ಪೂನಷ್ಟು ಸಕ್ಕರೆ. ಈ ಬಜ್ಜಿ ಸ್ವಲ್ಪ ಸ್ವೀಟ್ ಇರ್ಬೇಕ್ರಿ, ಅದಕ್ಕೆ ಸಕ್ಕರೆಯನ್ನು ಹಾಕಬೇಕು. ಹಾಗೆ ಶುಂಠಿಯನ್ನು ಈ ರೀತಿ ಸಣ್ಣಂಗೆ ಕಟ್ ಮಾಡಿ ನಾವಿಲ್ಲಿ ಹಾಕಿದ್ದೀವಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಎಷ್ಟು ಬೇಕೋ ಉಪ್ಪನ್ನು ನಾವು ಸೇರಿಸೋಣ ರೀ. ಅದಾದ ನಂತರ ಸೋಡಾ, ಅಡುಗೆ ಸೋಡಾ, ಕುಕ್ಕಿಂಗ್ ಸೋಡಾನ ಸ್ವಲ್ಪ ಸೇರಿಸಿ ಅರ್ಧ ಕಪ್ಪಷ್ಟು ನಾವು ಮೊಸರು ಭಾಳ ಹುಳಿ ಇರುವಂಥದ್ದಲ್ರಿ, ನಾರ್ಮಲ್ ಮೊಸರನ್ನು ನೀವು ತೊಗೊರಿ. ಇಷ್ಟು ತೊಗೊಂಡ ಈ ಮೈದಾ ಜೊತೆ ಅದನ್ನು ಚೆಂದಾಗಿ ಕಲಸ್ರಿ. ಅದಾದ ನಂತರ ನೀವಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಕಾಯಿಸಿ ಇದ್ರಾಗ ಹಾಕಿ ಅದನ್ನು ಕಂಪ್ಲೀಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೊತ ಬರೀ ಕೈಯಿಂದ. ಆಮೇಲೆ ಮುಂದೋದಂಗೆ ನಾವಿದನ್ನು ನೀರು ಹಾಕಿ ಚೆಂದಂಗೆ ಕಲ್ಸಕ್ಕೆ ಶುರು ಮಾಡೋಣ. ನೀರು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟೇ ಹಾಕಿರಿ. ಒಮ್ಮೆ ಭಾಳ ನೀರು ಹಾಕಿ ಅದು ಹುಯ್ಯೋದು ಸುರಿದ ಒಮ್ಮೆ ಕಲ್ಸಕ್ಕೆ ಹೋದ್ರೆ ಹಂಗೆ ಬರೋಂಗಿಲ್ಲ ರೀ. ಅದಕ್ಕೆ ನೋಡ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಹಿಂಗೆ ಕೈಯಿಂದ ಅದನ್ನು ಬಡಿಯೋಕೆ ಸ್ಟಾರ್ಟ್ ಮಾಡಿರಿ. ಈ ರೀತಿಯಾಗಿ ಬರಬೇಕ್ರಿ. ನೋಡಿ, ಅದನ್ನು ಸ್ವಲ್ಪ ಈ ರೀತಿ ಹಿಂಗೆ ಬಡ್ಕೋತ ಹೋದ್ರಿ ಅಂದ್ರೆ ಮ್ಯಾಗಿಂದ ತೆಳಗಿಂದ ಮ್ಯಾಲೆ ಹಿಂಗೆ ಮಾಡ್ಕೋತ ಇದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಹಿಟ್ಟಿಗೆ ಹದ ಬರ್ತೈತ್ರಿ. ಅಷ್ಟು ಬಂದಾಗ ನೀವು ಆರಾಮ್ ಸರಿಯಾಗಿ ಬಜ್ಜಿಯನ್ನು ಮಾಡ್ಕೊಳ್ಬೋದು ರೀ. ಈಗ ಅದಕ್ಕೆ ಕೊತ್ತಂಬರಿ, ಕರಿಬೇವು ಎಲ್ಲ ಸಣ್ಣಗೆ ಕಟ್ ಮಾಡಿ ಹಾಕಿರಿ, ಮತ್ತು ಹಸಿಮೆಣ್ಸಿಕಾಯಿಯನ್ನು ಹಾಕಿರಿ. ಹಂಗೆ ಸ್ವಲ್ಪ ಜೀರಿಗೆಯನ್ನು ಹಾಕಿರಿ. ಜೀರಿಗೆ ಅದಾದ್ಮೇಲೆ ನಾವು ಸಣ್ಣಗೆ ಕಟ್ ಮಾಡಿದಂತಹ ಕೊಬ್ಬರಿ, ತೆಂಗಿನಕಾಯಿ ಇರ್ತೈತಿಲ್ಲ ಅದನ್ನಷ್ಟು ಹಾಕಿರಿ. ಆಮೇಲೆ ಮುಂದಕ್ಕೆ ಏನು ಮಾಡಿರಿ ಅಂತಂದ್ರೆ ಇದನ್ನು ಮತ್ತು ಇವೆಲ್ಲ ಹಾಕಿದ್ಮೇಲೆ ಚೆಂದಂಗೆ ಒಂದೀಟ್ ಕೈಗೆ ನೀರು ಹಚ್ಕೊಂಡು ಕಲ್ಸಕ್ಕೆ ಶುರು ಮಾಡಿ. ಈ ಒಂದು ಮೈಸೂರು ಬಜ್ಜಿ ಅಥವಾ ಮೈಸೂರು ಪಕೋಡ ಮಾಡೋಕೆ ಇವೆಲ್ಲ ಇದ್ದು ಅಂತಂದ್ರೆ ಅದರ ಟೇಸ್ಟ್ ಭಾಳ ಭಾರಿ ಬರ್ತದೆ ರೀ. ಆಮೇಲೆ ಇದನ್ನೆಲ್ಲ ಕಲಿಸಿ ಏನು ಮಾಡಿರಿ ಅಂತಂದ್ರೆ ಒಂದು 10 ನಿಮಿಷ ನೀವು ಇಡಬೇಕಾಗತ್ತೆ. ಈ ರೀತಿಯಾಗಿ ಹಿಟ್ಟು ಬರಬೇಕು. ಒಂದು 10 ನಿಮಿಷ ನೀವು ತೆಗೆದಿಟ್ಕೊರಿ. ಅಲ್ಲಿ ತನಕ ಎಣ್ಣೆ ಒಂದು ಕಡೆ ಒಳಗೆ ಕಾಯಕ್ಕೆ ಇಡ್ರಿ. ಆಮೇಲೆ ಹಿಟ್ಟಂತರೂ ನಾವು 10 ನಿಮಿಷ ಇಟ್ಟಿದ್ದಿರಲ್ಲ, ಇನ್ನು ಎಣ್ಣೆ ಕರಿನೋ ಎಣ್ಣೆ ಒಳಗೆ ಕರಿಬೇಕಾದ್ರೆ ನೀವು 2 ರೀತಿ ಕರಿಬೋದು. ಹಿಂಗೆ ಮುಟ್ಟಿಗೆ ತೊಗೊಂಡ ಒಂದೊಂದು ಹಿಂಗೆ ಮಾಡಿನೂ ಕರಿಬೋದು. ಇಲ್ಲ ಬರಳಿಂದ ಅಂದ್ರೆ ಹಿಂಗೆ ಒಂದೊಂದು ಈ ರೀತಿ ಬಿಡುತ್ತೆ ಅಂದ್ರೂ ಹಂಗೂ ಬಿಡ್ಬೋದು. ಎಣ್ಣೆ ಒಳಗೆ ನಿಮಗೆ ಯಾವ್ದು ಈಸಿ ಆಗ್ತೈತೋ ಅದನ್ನು ನೀವು ಮಾಡಿ ನೋಡಿ. ಎಣ್ಣೆ ಒಳಗೆ ಕರಿಯೊಳಗೆ ಫಸ್ಟಿಗೆ ಸ್ವಲ್ಪ ಎಣ್ಣೆ ಜೋರು ಇರ್ಬೇಕ್ರಿ. ಆಮೇಲೆ ತಂದ್ರೆ ಚೆಂದಂಗೆ ಅದು ಎಣ್ಣೆ ಕಾದಿತ್ತು ಅಂತಂದ್ರೆ ಭಾಳ ಮಸ್ತಾಗಿ ಸಿಂಪಲಾಗಿ ಪಟ್ ಅಂತ ಹೇಳಿ ಮೈಸೂರು ಬಜ್ಜಿ ಬರಕ್ಕೆ ಹತ್ತಾವ ಹಿಂಗೆ ಉಬ್ಬಿ. ಆಮೇಲೆ ಏನು ಮಾಡಿದ್ರಿ, ಅವನ್ನ ಒಂದೊಂದು ಈ ರೀತಿ ತಿರುಗಿಸ್ರಿ. 2 ಕಡೆ ಚೆಂದಂಗೆ ನೀವು ಬೇಯಿಸ್ರಿ. ಭಾಳ ಮೇಲೆ ನೋಡೋಕೆ ಸಾಫ್ಟಾಗಿ ಚೆಂದಂಗೆ ಕ್ರಿಸ್ಪಿಯಾಗಿ ಒಳಗೆ ಅಷ್ಟ ಫ್ಲಫಿಗತ್ಲೆ ಮಸ್ತಾಗಿ ಬರುವಂತಹ ಮೈಸೂರು ಬಜ್ಜಿಗಳು ಎಲ್ಲರಿಗೂ ಆರಾಮ್ ಸರಿಯಾಗಿ ಇಷ್ಟ ಆಗ್ತಾವ್ರಿ. ಎಣ್ಣೆ ಒಳಗೆ ನೀವು ಸುಮಾದಾನ್ಲೆ ಸ್ವಲ್ಪ ನೋಡ್ಕೊಂಡು ಟೈಮ್ ತೊಗೊಂಡು ಎಣ್ಣೆ ಒಳಗೆ ಕರಿಬೇಕ್ರಿ. ಕರೆದಾದ್ಮೇಲೆ ಲಾಸ್ಟಿಗೆ ನೀವು ತೆಗಿಬೇಕಷ್ಟೇ ರೀ, ಇನ್ನೇನಿಲ್ಲ. ಇಷ್ಟು ಮಾಡ್ಕೊಂಡ್ರಿ ಅಂತಂದ್ರೆ ಬರೋಬ್ಬರಿ ಆಗಿರುವಂತಹ ಮೈಸೂರು ಬಜ್ಜಿಗಳು ಬರ್ತಾವು. ಇವನ್ನ ತೆಗೆದಾದ್ಮೇಲೆ ನೀವೊಂದು ಪ್ಲೇಟ್ನಾಗ ಇಟ್ಕೋರಿ. ಇನ್ನು ಎಲ್ಲ ಬ್ಯಾಚ್ಗಳನ್ನು ಅಂದ್ರೆ ಎಷ್ಟು ನೀವು ಮಾಡತ್ತಿರ್ತೀರಿ ಎಲ್ಲನೂ ಹಾಗೆ ಮಾಡ್ಕೊಳ್ಬೋದು ರೀ. ಆಮೇಲೆ ನಿಮಗೆ ಮತ್ತೊಮ್ಮೆ ಯಾವಾಗ ಹಾಕತ್ತಿರ್ತಿರಲ್ಲ ಅವಾಗ ಮತ್ತೊಂದು ಇಟ್ಟು ಎಣ್ಣೆ ಜೋರಂಗೆ ಕಾದಿರ್ಬೇಕು ರೀ. ಗೊತ್ತಾತ್ರಲ್ಲ, ಇವೇನು ಎಣ್ಣೆ ಏನು ಹಿಡಿಯಂಗಿಲ್ಲ, ಭಾಳ ಸಿಂಪಲ್ಲಾಗಿ ಬರ್ತಾವೆ. ನಿಮಗೆ ಇನ್ನೊಮ್ಮೆ ಸರಿಯಾಗಿ ಹೇಳೋದು ಅಂತಂದ್ರೆ ರೀ, ಉಳಿದಿದ್ದು ಏನು ಹಾಕಿದ್ದೀರಲ್ಲ ಅದೆಲ್ಲ ನಿಮಗೆ ಗೊತ್ತಾತ್ರಿ. 1.5 ಕಪ್ಪಷ್ಟು ಮೈದಾ ಹಿಟ್ಟು, ಅರ್ಧ ಕಪ್ಪಷ್ಟು ಮೊಸರು ಭಾಳ ಹುಳಿ ಇರುವಂಥದ್ದಲ್ಲ. ಆಮೇಲೆ ಕುಕ್ಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾ, ಆಮೇಲೆ ಸಕ್ಕರೆ ಹಾಕೋದು ಬರೆಯೋಕೆ ಹೋಗಬೇಡ್ರಿ. ಗೊತ್ತಾತ್ರಲ್ಲ, ಇಷ್ಟು ನೀವು ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಮೈಸೂರು ಬಜ್ಜಿ ಅಥವಾ ಮೈಸೂರು ಪಕೋಡ ಬರ್ತಾವ್ರಿ. ಇದೇ ರೀತಿ ನೀವು ಇದನ್ನು ನೋಡ್ಕೊಂಡು ಕೂಡಲೇ ನಿಮಗೆ ಬೇರೆ ಗೋಳಿ ಬಜ್ಜಿ ಹಿಂಗೆಲ್ಲನೂ ನೆನಪು ಬರ್ಬೋದು ರೀ. ನಾವು ಇನ್ನಿತರ ಹಲವಾರು ಸ್ನ್ಯಾಕ್ಸ್ ರೆಸಿಪಿ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ನಮ್ಮ ಚಾನಲ್ದಾಗ ತೋರಿಸಿದ್ದೀವಿ. ನೀವು ಯಾವನ್ನೂ ನೋಡಿಲ್ಲ ಅಂತಂದ್ರೆ ಒಂದ್ಸರಿ ನೋಡಿ ಬರ್ರಿ. ಆಮೇಲೆ ಈ ಬಜ್ಜಿ ಒಳಗೆ ಹೆಂಗೆ ಬಂದಿರ್ತೈತಿ ಅಂಥೇಳಿ ನಿಮಗೆ ಗೊತ್ತಾಗ್ತದೆ ರೀ. ಭಾಳ ಮಸ್ತ್ ಇರ್ತೈತೆ ರೀ. ಒಮ್ಮೆ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಾಗ ಹೇಳ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿಚ್ಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.